ಓಂ ಶಾಂತಿ. ವರ್ತಮಾನ ಸಮಯದ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಜೀವನದಲ್ಲಿ ಬೇಕಾಗಿರುವಂಥದ್ದು ಶಾಂತಿ, ಸಮಾಧಾನ, ಸಂತುಷ್ಟತೆ ಮತ್ತು ಸಂಪನ್ನಭರಿತ ಜೀವನ. ಅದಕ್ಕಾಗಿ ಎಲ್ಲರೂ ಸಹ ಸಾಕಷ್ಟು ಪ್ರಯತ್ನ ನಡೀತಾ ಇದೆ, ಮಾಡ್ತಿದ್ದಾರೆ. ಆದರೆ ಈ ವರ್ತಮಾನ ಸಮಯದಲ್ಲಿ ಇರುವಂತಹ ಒಂದು ನೆಗೆಟಿವಿಟಿ ಏನಿದೆ, ನಕಾರಾತ್ಮಕ ವಿಚಾರಗಳು ಏನಿದೆ, ಇದರಿಂದ ನಾವು ಹೊರಬಂದಾಗ ಮಾತ್ರ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಪಡೀಲಿಕ್ಕೆ ಸಹಜವಾಗಿ ಸಾಧ್ಯವಾಗುತ್ತೆ. ಏಕೆಂದರೆ ಮನುಷ್ಯನ ಮನಸ್ಸಿನಲ್ಲಿರುವಂತಹ ವಿಚಾರಗಳು ಪರಿವರ್ತನೆ ಆದಾಗ ಮಾತ್ರ ಪ್ರಕೃತಿಯೂ ಕೂಡ ನಮಗೆ ಸಹಕಾರ ಕೊಡುತ್ತೆ. ಏಕೆಂದರೆ ಈ ವರ್ತಮಾನ ಸಮಯದಲ್ಲಿ ನಾಲ್ಕು ಕಡೆಯೂ ಸಹ ನೆಗೆಟಿವ್ ಫೋರ್ಸ್ ಜಾಸ್ತಿ ಇದೆ. ಅದರಿಂದ ನಾವು ಸುರಕ್ಷಿತವಾಗಿರಬೇಕು ಅಥವಾ ಅದರಿಂದ ಬಚಾವಾಗಿರಬೇಕು ಅಂದರೆ ಪಾಸಿಟಿವ್ ಚೇಂಜನ್ನು ನಮ್ಮಲ್ಲಿ ನಾವು ತಂದುಕೊಳ್ಬೇಕು. ಪಾಸಿಟಿವ್ ಚೇಂಜು ಯಾವುದರಲ್ಲಿ ಮೊದಲು ನಾವು ತರಬೇಕು ಅಂದರೆ ನಮ್ಮ ಮನದ ಚಿಂತನೆಗಳಲ್ಲಿ ನಾವು ತಂದುಕೊಳ್ಬೇಕು. ಮೊದಲ ಪರಿವರ್ತನೆ ನಮ್ಮ ಮಾನಸಿಕ ವಿಚಾರಗಳಲ್ಲಿ ಬಂದಾಗ ಮಾತ್ರ, ನಮ್ಮ ಯೋಚನೆಗಳಲ್ಲಿ ಪರಿವರ್ತನೆ ಬಂದಾಗ ಮಾತ್ರ ಮಾತಿನಲ್ಲಿ, ಕರ್ಮದಲ್ಲಿ, ನೋಟದಲ್ಲಿ ಪರಿವರ್ತನೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಮನಸ್ಸಿನ ಚಿಂತನೆಗಳು ಸಕಾರಾತ್ಮಕವಾಗಿರಬೇಕು, ಶುಭ ಚಿಂತನೆಗಳಿರಬೇಕು, ಶುಭ ಭಾವನೆಯಿಂದ ಕೂಡ ಇರಬೇಕು. ಸ್ವಯಂನ ಬಗ್ಗೆ ಮತ್ತು ಅನ್ಯರ ಬಗ್ಗೆನೂ ಕೂಡ ನಾವೆಷ್ಟು ಶುದ್ಧ ಶುಭ ಚಿಂತನೆಗಳನ್ನು ಮಾಡ್ತಾ ಹೋಗ್ತೇವೆ, ಅಷ್ಟು ವ್ಯರ್ಥತೆ, ನೆಗೆಟಿವಿಟಿ ನಮ್ಮಿಂದ ದೂರ ಆಗುತ್ತೆ. ಏಕೆಂದರೆ ವ್ಯರ್ಥ ಯೋಚನೆಗಳು ನಮ್ಮಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಉತ್ಪನ್ನ ಮಾಡುತ್ತೆ. ಆದ್ದರಿಂದ ಸ್ವಯಂನ ಬಗ್ಗೆ ಆಗಿದ್ದಿರ್ಬೋದು, ಅನ್ಯರ ಬಗ್ಗೆ ಆಗಿದ್ದಿರ್ಬೋದು, ಸಕಾರಾತ್ಮಕ ಯೋಚನೆಗಳನ್ನು ಮಾಡುವಂಥ ಅಭ್ಯಾಸವನ್ನು ನಾವೆಷ್ಟು ಮಾಡಿಕೊಳ್ತೇವೆ ಅಷ್ಟು ಪ್ರಾಕೃತಿಕವಾಗಿಯೂ ಸಹ ಅದರ ಫಲವನ್ನು ನಾವು ಪಡ್ಕೊಳ್ತೀವಿ. ಏಕೆಂದರೆ ನಮ್ಮ ಮನಸ್ಸಿನ ಚಿಂತನೆಗಳು ಮೊದಲು ನಮ್ಮ ಶರೀರದ ಮೇಲೆ ಪ್ರಭಾವ ಬೀರುತ್ತೆ, ಎರಡನೇದಾಗಿ ಪ್ರಕೃತಿ ಮೇಲೆ ಪ್ರಭಾವ ಬೀರುತ್ತೆ, ಮೂರನೇದಾಗಿ ಅನ್ಯ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ನಾವೇನು ಯೋಚನೆ ಮಾಡ್ತೇವೋ ಅದು ಪ್ರಕೃತಿ ನಮಗೆ ವಾಪಸ್ ಕೊಡುತ್ತೆ. ಪ್ರಕೃತಿ ಇವತ್ತು ಏನಕ್ಕಾಗಿ ಇಂತಹ ಒಂದು ದುಸ್ಥಿತಿ ಬಂದಿದೆ, ಸಕಾಲಕ್ಕೆ ಮಳೆ ಬೆಳೆ ಇಲ್ಲ, ಕಾರಣ ಏನು? ಹಿಂದಿನ ಕಾಲದಲ್ಲಿ ಸಂಪನ್ನಭರಿತ ಜೀವನ ಇತ್ತು, ಎಲ್ರಿಗೂ ಸಹ ಜೀವನದಲ್ಲಿ ಸರ್ವಪ್ರಾಪ್ತಿಗಳು ಸಹಜವಾಗಿ ಸಾಧ್ಯವಾಗ್ತಾ ಇತ್ತು. ಇವತ್ತು ನಾವು ಸೈನ್ಸ್ ಅಡ್ವಾನ್ಸ್ ಆಗಿದೆ, ಅನೇಕ ಪ್ರಕಾರದ ಸಾಧನಗಳು ಇದೆ, ಆದರೂ ಕೂಡ ಮನುಷ್ಯನ ಜೀವನದಲ್ಲಿ ಶಾಂತಿ, ಸಂತೋಷ ಇಲ್ಲ, ಸಂತೋಷ ಧನವೇ ಇಲ್ಲ. ಉಳಿದೆಲ್ಲ ಇದ್ದಿರ್ಬೋದು, ಅನೇಕ ಸಾಧನಗಳಿದ್ದಿರ್ಬೋದು, ಆದರೆ ಸಂತೋಷ ಧನ ಇಲ್ಲದೆ ಮನುಷ್ಯನ ಜೀವನ ದುಃಖ, ಶಾಂತಿ, ಚಿಂತೆಯಲ್ಲಿ ತೊಳಲಾಡುವಂತಾಗ್ಬಿಟ್ಟಿದೆ. ಆದ್ದರಿಂದ ನಮ್ಮ ಮನೋಸ್ಥಿತಿಯಲ್ಲಿ ಮೊಟ್ಟ ಮೊದಲು ಸಕಾರಾತ್ಮಕ ಯೋಚನೆಗಳನ್ನು ತಂದುಕೊಳ್ಳುವಂತಹ ಅಭ್ಯಾಸ ನಮಗೆ ಬೇಕು. ಸಕಾರಾತ್ಮಕ ಅಥವಾ ಪಾಸಿಟಿವ್ ಥಾಟ್ಸ್ ಎಲ್ಲಿಂದ ಸಿಗುತ್ತೆ ನಮಗೆ? ಪೇಪರ್ನಿಂದನೇ ಅಥವಾ ನ್ಯೂಸ್ಗಳಿಂದನೇ, ಇನ್ಫಾರ್ಮೇಷನ್ನಿಂದನೇ ಇಲ್ಲ, ಯಾವುದರಿಂದಲೂ ಸಿಗ್ತಾ ಇಲ್ಲ. ಎಲ್ಲದರಿಂದಲೂ ಕೂಡ ನೆಗೆಟಿವಿಟಿ ಹೆಚ್ಚು ನಮಗೆ ಸಿಗ್ತಾ ಇದೆ, ವೇಸ್ಟ್ ಥಾಟ್ಸ್ ನಮಗೆ ಸಿಗ್ತಾ ಇದೆ. ಹಾಗಾಗಿ ಸ್ಪಿರಿಚುಯಾಲಿಟಿಯಿಂದ ಮಾತ್ರ ನಮಗೆ ಪಾಸಿಟಿವ್ ಥಾಟ್ಸ್ ಸಿಗಲಿಕ್ಕೆ ಸಾಧ್ಯ. ಹೇಗೆ ನಾವು ಸಾಮಾನ್ಯವಾಗಿ ಗುಡ್ ಮಾರ್ನಿಂಗ್ ಜೊತೆಯಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ, ಗುಡ್ ಮಾರ್ನಿಂಗ್ ಮೆಸೇಜ್ ಜೊತೆಯಲ್ಲಿ ಬರುತ್ತೆ, ಕೆಲವು ಸ್ಲೋಗನ್ಗಳು, ಕೆಲವು ವರ್ಷನ್ಸು ತುಂಬ ಚೆನ್ನಾಗಿರೋದು ಬರುತ್ತೆ.
ಅದು ಎಲ್ಲಿಂದ ಬಂತು ಅಂತ ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿದಾಗ ಗೊತ್ತಾಗತ್ತೆ ಸ್ಪಿರಿಚುಯಾಲಿಟಿ ಕನೆಕ್ಟ್ ಆಗಿದೆ ಅಂತೇಳಿ. ತುಂಬ ಒಳ್ಳೊಳ್ಳೆ ಸ್ಲೋಗನ್ಗಳು ಬರುತ್ತೆ, ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ. ಇದೆಲ್ಲನೂ ಕೂಡ ಸ್ಪಿರಿಚುಯಾಲಿಟಿಯಿಂದ, ಆಧ್ಯಾತ್ಮಿಕತೆಯಿಂದ ಮಾತ್ರವೇ ನಮಗೆ ಈ ಒಂದು ಸಕಾರಾತ್ಮಕ ವಿಚಾರಗಳು, ಶುದ್ಧ ಚಿಂತನೆಗಳು ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಸ್ವಯಂ ಪರಮಾತ್ಮ ವರ್ತಮಾನ ಸಮಯದಲ್ಲಿ ಪರಮಶಿಕ್ಷಕನಾಗಿ ನಮ್ಮೆಲ್ಲರಿಗೂ ಕೂಡ ಮನುಷ್ಯನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದೋದಕ್ಕಾಗಿಯೇ ಪ್ರತಿನಿತ್ಯವೂ ಸಹ ಈಶ್ವರಿಯ ಜ್ಞಾನ ಹೇಳ್ಕೊಡ್ತಿದ್ದಾರೆ, ಸಹಜ ರಾಜ್ಯೋಗ ಕಲಿಸ್ಕೊಡ್ತಿದ್ದಾರೆ, ಜೊತೆಯಲ್ಲಿ ದಿವ್ಯ ಗುಣಗಳನ್ನು ಧಾರಣೆ ಮಾಡಲಿಕ್ಕೂ ನಮಗೆ ಹೇಳ್ಕೊಡ್ತಿದ್ದಾರೆ. ಮತ್ತು ಸಮಾಜ ಸೇವೆ, ಅನ್ಯ ಆತ್ಮಗಳ ಉನ್ನತಿಯ ಸೇವೆ, ಸರ್ವರ ಕಲ್ಯಾಣದ ಭಾವನೆಯನ್ನು ನಮ್ಮಲ್ಲಿ ತುಂಬುತ್ತಾ ಇದ್ದಾರೆ. ಹಾಗಾಗಿ ಈಶ್ವರಿಯ ಜ್ಞಾನ, ಆ ಜ್ಞಾನ ಅಂದರೆ ಏನು? ಈಶ್ವರಿಯ ಜ್ಞಾನ ಅತ್ಯಂತ ಅಪೂರ್ವವಾದಂತಹ ಜ್ಞಾನ, ಅಮೂಲ್ಯವಾದಂತಹ ಜ್ಞಾನ, ಮನುಷ್ಯನ ಜೀವನಕ್ಕೆ ದಾರಿ ದೀಪವಾಗಿರುವಂತಹ ಜ್ಞಾನ. ಆದ್ದರಿಂದ ಈ ಒಂದು ಆಧ್ಯಾತ್ಮಿಕ ಜ್ಞಾನಕ್ಕೆ ಅನೇಕ ಹೆಸರುಗಳನ್ನು ಇಡಲಾಗಿದೆ. ಜ್ಞಾನಕ್ಕೆ ಅಮೃತ ಅಂತ ಹೇಳ್ತಾರೆ, ಜ್ಞಾನಕ್ಕೆ ಸಂಜೀವನಿ ಅಂತ ಹೇಳ್ತಾರೆ, ಜ್ಞಾನಕ್ಕೆ ಅಂಜನ ಅಂತ ಹೇಳ್ತಾರೆ, ಜ್ಞಾನ ಮಳೆಯೂ ಕೂಡ ಆಗಿದೆ. ಹೇಗೆ ಮಳೆ ಬಿದ್ದಾಗ ಪ್ರಕೃತಿ ಹಚ್ಚ ಹಸಿರಾಗ್ಬಿಡುತ್ತೆ, ಹಾಗೆ ಈ ಒಂದು ಜ್ಞಾನದ ಮಳೆ ಯಾವ ಮನುಷ್ಯನ ಜೀವನದಲ್ಲಿ ಉತ್ಪನ್ನವಾಗುತ್ತೋ ಅಥವಾ ಈ ಜ್ಞಾನವನ್ನು ಯಾವ ವ್ಯಕ್ತಿ ಸ್ವೀಕಾರ ಮಾಡ್ತಾರೋ ಆತನ ಜೀವನದಲ್ಲಿ ಹಚ್ಚ ಹಸಿರು ಅಂದ್ರೇ ಫಲಭರಿತ ಜೀವನ, ಶಾಂತಿ ಸಮೃದ್ಧಿಯ ಜೀವನ ಆತನಲ್ಲಿ ಉತ್ಪನ್ನವಾಗ್ತಾ ಹೋಗುತ್ತೆ. ಹೇಗೆ ಅಂಧಕಾರವನ್ನು ಅಳಿಸುವಂತಹ ಒಂದು ಲೈಟ್ ಇದು. ಈ ಆಧ್ಯಾತ್ಮಿಕ ಜ್ಞಾನ ಏನಿದೆ ಇದು ಅಂಧಕಾರವನ್ನು ಅಳಿಸಿ ಯಾವ ಸುಜ್ಞಾನಿಗಳನ್ನಾಗಿ ಮಾಡುತ್ತೆ ಮತ್ತು ಜೀವನಕ್ಕೆ ಬೆಳಕನ್ನು ಕೊಡುತ್ತೆ. ರೈಟ್ ರಾಂಗನ್ನು ಅರಿವು ಮಾಡಿಸುತ್ತೆ. ನಮಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಮಾಡಿದ್ರೆ ನಮ್ಗೆ ಲಾಭ ಇದೆ, ಯಾವುದರಿಂದ ನಮ್ಮ ಜೀವನಕ್ಕೆ ನಷ್ಟವಾಗುತ್ತೆ, ಇದು ಸಹ ನಮಗೆ ಗೈಡ್ಲೈನ್ಸ್ ಮಾಡುತ್ತೆ. ಇಂತಹ ಒಂದು ಈಶ್ವರಿಯ ಜ್ಞಾನ ಜೀವನದ ಅಂಧಕಾರವನ್ನು ಅಳಿಸಿ ಯಾವ ಬೆಳಕಿನ ಜೀವನಕ್ಕೆ ನಮ್ಮನ್ನು ಕೊಂಡೊಯ್ಯುವಂತಹ ಶಾಂತಿಯ ಬೆಳಕು, ಸುಖದ ಬೆಳಕು, ಆನಂದದ ಬೆಳಕು, ಸದ್ಭಾವನೆಯ ಬೆಳಕು, ಸಹಯೋಗದ ಬೆಳಕನ್ನು ಕೊಡುವಂತಹ ಈ ಜ್ಞಾನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇವತ್ತು ವರ್ತಮಾನ ಸಮಯದಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ಆದರೆ ಇವತ್ತು ಮನುಷ್ಯ ಆಧ್ಯಾತ್ಮಿಕತೆ ಅಂದರೆ 100 ಮೈಲಿ ದೂರ ಓಡುವಂತನಾಗ್ತಾನೆ, ಏಕೆಂದರೆ ಗೊತ್ತಿಲ್ಲ ಇದ್ರ ಬಗ್ಗೆ. ಆದ್ದರಿಂದ ಇದನ್ನು ಪರಮಾತ್ಮನ ಈ ಒಂದು ಶ್ರೇಷ್ಠ ಜ್ಞಾನ, ಅಮೂಲ್ಯವಾದ ಜ್ಞಾನವನ್ನು ಎಲ್ರಿಗೂ ನೀಡುವಂತಹ ಒಂದು ಕಾರ್ಯ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ. ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ ಸಮಾಧಾನ ಬರಬೇಕು, ವಾತಾವರಣದಲ್ಲಿ ಶಾಂತಿ ಬರಬೇಕು, ಪ್ರಕೃತಿ ಶಾಂತವಾಗಿರಬೇಕು. ಹಾಗಾಗಿ ಈ ಜ್ಞಾನ ಪ್ರತಿನಿತ್ಯ ನಾವೆಷ್ಟು ಕೇಳ್ತೇವೆ, ಅರ್ಧ ಗಂಟೆ 1 ಗಂಟೆ ಆದರೂ ಜ್ಞಾನವನ್ನು ಕೇಳ್ತೀವಿ ಅಂದಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಶರೀರ ಶೀತಲವಾಗುತ್ತೆ, ತನು ಮನಗಳು ಶಾಂತಿ ಶೀತಲತೆಯನ್ನು ಹೊಂದಿದಾಗ ನಮ್ಮಲ್ಲೇ ಇರುವಂತಹ ಒಂದು ದಿವ್ಯತೆ, ಡಿವೈನಿಟಿ ಏನಿದೆ ಅಥವಾ ದಿವ್ಯ ಗುಣಗಳು ನಮ್ಮಲ್ಲಿ ಏನಿದೆ ಆ ಗುಣಗಳು ಇಮರ್ಜ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನಾವು ಹೊರಗಡೆ ಎಲ್ಲಿಯೂ ಹೋಗಬೇಕಾಗಿಲ್ಲ, ಮನೆ ಮಠ ಬಿಡಬೇಕಾಗಿಲ್ಲ, ಸಂಬಂಧಗಳನ್ನು ದೂರ ಮಾಡಬೇಕಾಗಿಲ್ಲ, ಜವಾಬ್ದಾರಿಗಳಿಂದ ವಿಮುಖರಾಗಬೇಕಾಗಿಲ್ಲ. ಎಲ್ಲವನ್ನೂ ಮಾಡ್ತಾ ಇದ್ರೂ ಸಹ ಕೇವಲ ಈಶ್ವರಿಯ ಜ್ಞಾನ, ಸ್ವಯಂ ಪರಮಾತ್ಮನೇ ಪರಮಶಿಕ್ಷಕನಾಗಿ ನೀಡ್ತಾ ಇರುವಂಥ ಈಶ್ವರಿಯ ಜ್ಞಾನವನ್ನು ಅರ್ಧ ಗಂಟೆ ಕೇಳ್ತೀವಿ ಅಂದರೆ ಸಾಕು, ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ, ಮನಸ್ಸು ಶೀತಲವಾಗ್ತಾ ಹೋಗುತ್ತೆ, ನಮ್ಮ ಬುದ್ಧಿ ಏಕಾಗ್ರವಾಗ್ತಾ ಹೋಗುತ್ತೆ, ನಮ್ಮ ತನುಮನಗಳು ಯಾವುದು ಆರೋಗ್ಯವನ್ನು ಹೊಂದುತ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ವರ್ಷದಲ್ಲಿ ಸ್ಪಿರಿಚುವಲ್ ಎಂಪವರ್ಮೆಂಟ್ ಫಾರ್ ಕ್ಲೀನ್ ಆ್ಯಂಡ್ ಹೆಲ್ದಿ ಸೊಸೈಟಿ ಅಂತ ಇಡಲಾಗಿದೆ. ಅಂದರೆ ಸ್ವಚ್ಛ ಮತ್ತು ಸ್ವಸ್ಥ ಸಮಾಜಕ್ಕಾಗಿ ಆಧ್ಯಾತ್ಮಿಕತೆಯ ಸಶಕ್ತೀಕರಣ ಬೇಕು. ಇದು ಈ ವರ್ಷದ ಥೀಮು. ನಮ್ಮ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರಿಂದ ನಮಗೆಲ್ರಿಗೂ ಸಿಕ್ಕಿರುವಂಥದ್ದು. ಮನಸ್ಸು ಎಷ್ಟು ಸ್ವಚ್ಛ ಮಾಡ್ಕೊಳ್ತೀವಿ ಅಷ್ಟು ನಮ್ಮ ಸ್ವಸ್ಥ ಅಥವಾ ಆರೋಗ್ಯ ಚೆನ್ನಾಗಾಗ್ತಾ ಹೋಗುತ್ತೆ. ಶಾರೀರಿಕವಾಗಿ ತೊಂದರೆ ಇದ್ದರೂ ಕೂಡ ಮನಸ್ಸು ಚೆನ್ನಾಗಿದ್ದಾಗ, ನಮ್ಮ ಆತ್ಮ ಉನ್ನತಿಯನ್ನು ಹೊಂದುತ್ತಾ ಹೋದಾಗ ಶಾರೀರಿಕ ಉನ್ನತಿಯನ್ನು ಕೂಡ ನಾವು ಹೊಂದುತ್ತಾ ಹೋಗ್ತೇವೆ. ಹಾಗಾಗಿ ಹೇಳಲಾಗತ್ತೆ ಮೆಡಿಟೇಷನ್ ಆ್ಯಸ್ ಮೆಡಿಸನ್ ಅಂತೇಳಿ.
ಎಷ್ಟು ನಮ್ಮ ಮನಸ್ಸು ಮೆಡಿಟೇಷನ್ ಮಾಡುತ್ತೆ, ಪರಮಾತ್ಮನ ಸಂಘದಲ್ಲಿ ನಾವು ಬರ್ತೇವೆ, ಪರಮಾತ್ಮನನ್ನು ನೆನಪು ಮಾಡ್ತೇವೆ. ಹಾಗಾಗಿ ಸಂಘದ ರಂಗು ಭಗವಂತ ಸರ್ವಶ್ರೇಷ್ಠನಾಗಿರುವಂಥದ್ದು, ಸರ್ವಶಕ್ತಿವಂತ, ಸರ್ವಗುಣಗಳ ಭಂಡಾರಿ. ಪರಮಾತ್ಮನ ಸಂಘದಲ್ಲಿ ನಾವು ಬರ್ತೇವೆ ಎಂದಾಗ ನಮ್ಮಲ್ಲಿಯೂ ಕೂಡ ಆತನಲ್ಲಿರುವಂಥ ಜ್ಞಾನ ಗುಣ ಶಕ್ತಿಗಳು ಬರುತ್ತೆ. ಹಾಗಾಗಿ ಪರಮಾತ್ಮನ ಶಾಂತಿಯ ಸಾಗರ, ಜ್ಞಾನ ಸಾಗರ, ಆನಂದ ಸಾಗರ, ಸುಖ ಸಾಗರ, ಪ್ರೇಮ ಸಾಗರ ಪರಮಾತ್ಮ. ಆ ಪರಮಾತ್ಮನನ್ನು ನಿತ್ಯ ನೆನಪು ಮಾಡುವಂಥ ಅಭ್ಯಾಸನ ಮಾಡ್ಕೊಳ್ತೀವಿ ಎಂದಾಗ ನಮ್ಮ ಮನದಲ್ಲಿ ಶುಭ ಚಿಂತನೆಗಳು ನಡೆಯಲಿಕ್ಕೆ ಪ್ರಾರಂಭವಾಗುತ್ತೆ. ಪಾಸಿಟಿವ್ ವೇವ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಮ್ಮ ಮನದ ಒಂದು ಶುದ್ಧ ಚಿಂತನೆಗಳು, ನಮ್ಮ ಮನದಲ್ಲಿ ಉತ್ಪನ್ನವಾಗುವಂತಹ ಸಕಾರಾತ್ಮಕ ವಿಚಾರಗಳು ಪ್ರಕೃತಿಗೂ ಸಹ ಅದು ಪರಿಣಾಮ ಬೀರುತ್ತೆ. ಏನು ನಾವು ಕೊಡ್ತೇವೆ ಪ್ರಕೃತಿಗೆ, ಆ ಪ್ರಕೃತಿ ವಾಪಸ್ ನಮ್ಗೆ ಅದನ್ನು ಕೊಡುತ್ತೆ. ನೆಗೆಟಿವ್ ಕೊಟ್ಟರೆ ನೆಗೆಟಿವ್ ನಮಗೆ ಸಿಗುತ್ತೆ, ಪಾಸಿಟಿವ್ ಕೊಟ್ಟರೆ ಪಾಸಿಟಿವ್ ನಮಗೆ ಸಿಗುತ್ತೆ. ಹಾಗಾಗಿ ಈ ಗುಣಗಳ ದಾನ ಮಾಡುವಂತಹ ಒಂದು ಅಭ್ಯಾಸವನ್ನು ಸ್ವಯಂ ಪರಮಾತ್ಮ ನಮ್ಮೆಲ್ಲರಿಗೂ ವರ್ತಮಾನದಲ್ಲಿ ಕಲಿಸ್ಕೊಡ್ತಿದ್ದಾರೆ. ಓಂ ಶಾಂತಿ. ಜೋಳದ ರೊಟ್ಟಿ ಇದೆಲ್ಲ, ಮುದ್ದೆ, ರಾಗಿ ರೊಟ್ಟಿ ಇವೆಲ್ಲ ಸಾಮಾನ್ಯವಾಗಿ ನಾವು ಅಡುಗೆ ಆಹಾರದಲ್ಲಿ ಬಳಸುವಂಥವು. ಆದರೆ ಇದು ಕೆಂಡದ ರೊಟ್ಟಿ ಮಳೆಗಾಲದಲ್ಲಿ ತುಂಬ ಆರೋಗ್ಯಕರವಾದ ಆಹಾರ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ರಿಗೂ ಕೂಡ, ಅಂದರೆ ಈ ಕಫದ ಸಮಸ್ಯೆ ಕಾಡದಂತೆ, ನೆಗಡಿ, ಕೆಮ್ಮು, ಉಬ್ಬಸ ಇವೆಲ್ಲ ಬಾರದಂತೆ ನೋಡ್ಕೊಳ್ಳುತ್ತೆ. ಹಾಗೆಯೇ ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, 1 ಬಟ್ಲು ಗೋಧಿ ಹಿಟ್ಟನ್ನು ತಗೊಳ್ಬೇಕು. ಅದಕ್ಕೆ 2-3 ಚಮಚಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು, ಅಂದರೆ ಕಡಲೆಬೇಳೆ ಹಿಟ್ಟು. ಸೊ ಅದಕ್ಕೆ ನಾವು ಉಪ್ಪು, ತುಪ್ಪ ಮತ್ತು ಓಮದ ಕಾಳನ್ನು ಸ್ವಲ್ಪ ಜಜ್ಜಿ ಹಾಕಬೇಕು. 1/2 ಚಮಚ ಓಮದ ಕಾಳನ್ನು ಜಜ್ಜಿ ಹಾಕಿ ಸ್ವಲ್ಪ ಅದಕ್ಕೆ ನೀರು ಹಾಕಿ ಕಲಸಿ ಚೆನ್ನಾಗಿ ನಾದಿ ಅದನ್ನು ಚಪಾತಿ ಹಿಟ್ಟಿನ ಥರ ನಾದ್ಕೊಳ್ಬೇಕು. ನಾವು ಮಕ್ಕಳಿಗೆ ಮಾಡಿಕೊಡ್ಬೇಕಾದ್ರೆ ಮತ್ತು ವೃದ್ಧರಿಗೆ ಮಾಡಿಕೊಡ್ಬೇಕಾದ್ರೆ ಇದಕ್ಕೆ ನೀರಿನ ಬದಲು ಹಾಲನ್ನು ಕೂಡ ನಾವು ಬೆರೆಸ್ಕೊಳ್ಬೋದು. ಅದನ್ನು ಉಂಡೆ ಮಾಡಿ ಆಮೇಲೆ ಲಟ್ಟಿಸಿ ಒಲೆ ಮೇಲೆ ಸುಡಬೇಕು. ಈಗ ಸಾಮಾನ್ಯವಾಗಿ ಕೆಲವರು ಮನೆಗಳಲ್ಲಿ ಇದ್ದಲು ಒಲೆ ಇಟ್ಕೊಂಡಿರ್ತಾರೆ. ಇದ್ದಲು ಒಲೆಯಲ್ಲಾಗಲಿ, ಆಮೇಲೆ ಹಳ್ಳಿಗಳಲ್ಲಿ ಇವತ್ತು ಕೆಲವು ಮನೆಗಳಲ್ಲಿ ಕಟ್ಟಿಗೆ ಒಲೆ ಇದೆ, ಸೌದೆ ಒಲೆ. ಸೊ ಅದ್ರ ಮೇಲೆ ಬೇಯಿಸೋದಾದರೆ ಇನ್ನೂ ಒಳ್ಳೆಯದು. ಆದರೆ ಇಲ್ಲಿ ನಗರಗಳಲ್ಲಿರೋರು ಮತ್ತು ಗ್ಯಾಸ್ ಒಲೆ ಅಥವಾ ಬೇರೆ ಬೇರೆ ರೀತಿಯ ಕರೆಂಟ್ ಸ್ಟವ್, ಬೇರೆ ಬೇರೆ ರೀತಿಯ ಒಲೆಗಳನ್ನು ನಾವು ಉಪಯೋಗಿಸೋರು ಹೆಂಚಿನ ಮೇಲೆ ಸ್ವಲ್ಪ ಬೇಯಿಸ್ಬಿಟ್ಟು ನಂತರ ಒಂದು ಜಾಲರಿ ಇರುವಂತಹ ಇದನ್ನು, ಅಂದರೆ ಹಪ್ಪಳ ಸುಡೋದಕ್ಕೆ ನಾವು ಇಟ್ಕೊಂಡಿರ್ತೀವಲ್ಲ, ಆ ಥರದ ಜಾಲರಿಯನ್ನು ಒಲೆ ಮೇಲೆ ಇಟ್ಟು ಅದ್ರ ಮೇಲೆ ಇದನ್ನು ರೊಟ್ಟಿಯನ್ನು ಸುಡಬಹುದು. 2 ಮಗ್ಲು ಚೆನ್ನಾಗಿ ಸುಟ್ಟು ಅದಕ್ಕೆ ತುಪ್ಪ ಹಾಕಿ ತಿನ್ನಬಹುದು. ಸೊ ಅದು ಈ ಮಳೆಗಾಲದಲ್ಲಿ ನಮಗೆ ಶಕ್ತಿಯನ್ನು ಕೊಡುತ್ತೆ ಮತ್ತು ರುಚಿಕರವಾಗಿರುತ್ತೆ. ಮತ್ತು ಜೀರ್ಣದ ಸಮಸ್ಯೆ ಕಾಡಲ್ಲ, ಅಂದರೆ ಅಜೀರ್ಣ ಆಗೋದು ಆ ಥರ ಸಮಸ್ಯೆ ಇರಲ್ಲ. ಆಮೇಲೆ ನೆಗಡಿ, ಕಫದಿಂದ ಆಗುವಂತಹ ಯಾವುದೇ ತೊಂದರೆ ಉದ್ಭವಿಸಲ್ಲ. ಇದನ್ನು ನಾವು ದಿನನಿತ್ಯನೂ ಮಾಡಬಹುದು ಅಥವಾ ವಾರದಲ್ಲಿ 2-3 ಸಾರಿ ಒಂದೊಂದು ದಿನ ಒಂದೊಂದು ರೀತಿಯ ಆಹಾರವನ್ನು ನಾವು ಬೇರೆ ಬೇರೆ ರೀತಿಯ ಆಹಾರವನ್ನು ತಯಾರು ಮಾಡ್ಕೊಳ್ಳುವಾಗ ಅದರಲ್ಲಿ ಒಂದು ಅಂಗಾರ ಕರ್ಕಟಿ ಅಥವಾ ಕೆಂಡದ ರೊಟ್ಟಿ ಕೂಡ ಇರಲಿ. ಗೋಧಿ ಹಿಟ್ಟಿನ ಕೆಂಡದ ರೊಟ್ಟಿ ಜೊತೆಗೆ ನಾವು ಸೊಪ್ಪುಗಳನ್ನು ಕೂಡ ಬೆರೆಸ್ಕೊಳ್ಬೋದು. ಏಕೆಂದರೆ ಮೆಂತ್ಯ ಸೊಪ್ಪು ಆಗಬಹುದು, ಪಾಲಕ್ ಆಗಬಹುದು, ಅಥವಾ ದಂಟು ಆಗಬಹುದು. ಅದನ್ನು ಸಣ್ಣಗೆ ಹೆಚ್ಚಿ ಅದನ್ನು ಹಿಟ್ಟು ಕಲಿಸುವಾಗಲೇ ಹಾಕಬೇಕು. ಸೊ ಆಗ ಅದನ್ನು ಚಪಾತಿ ಹಿಟ್ಟಿಗೆ ಹಾಕಿ ಕೆಂಡದ ರೊಟ್ಟಿಯನ್ನು ಮಾಡಿಕೊಂಡ್ರೆ ಬೇರೆ ತರಹದ ಪಲ್ಯ ಅಥವಾ ಚಟ್ನಿ ನಮಗೆ ಬೇಕಾಗೋದಿಲ್ಲ. ಅದಕ್ಕೆ ತುಪ್ಪ ಹಾಕಿ ನಾವು ನೇರವಾಗಿ ಹಾಗೇ ತಿನ್ನಬಹುದು. ಆಮೇಲೆ ಕೆಲವರು ಇಂಗು ಬದಲಾಗಿ ಬೆಳ್ಳುಳ್ಳಿಯನ್ನು ಕೂಡ ಈ ಕೆಂಡದ ರೊಟ್ಟಿಗೆ ನಾವು ಸೇರಿಸ್ಕೊಳ್ಬೋದು. ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿಯನ್ನು ಜಜ್ಜಿ ಈ ಗೋಧಿ ಹಿಟ್ಟಿಗೆ ಹಾಕಿ ಕೂಡ ನಾವು ರೊಟ್ಟಿಯನ್ನು ತಯಾರಿಸ್ಕೊಳ್ಬೋದು. ಆಮೇಲೆ ಹಾಗೆ ಕಾಳು ಮೆಣಸಿನ ಪುಡಿ ಕೂಡ ಅದಕ್ಕೆ ಹಾಕ್ಬೋದು. ಅಂದರೆ ಸ್ವಲ್ಪ ಖಾರವಾಗಿರಲಿ ಅಂತ ಅನಿಸಿದ್ರೆ ಸ್ವಲ್ಪ ಒಣ ಶುಂಠಿ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ 1 ಚಿಟಿಕೆ ಅಷ್ಟು ಹಾಕಿದರೆ ಸ್ವಲ್ಪ ಖಾರವಾಗಿ ಈ ಮಳೆಗೆ ಒಂದು ಸ್ವಲ್ಪ ರುಚಿಯಾಗಿ ಇರುತ್ತೆ. ಸೊ ಅದನ್ನು ನಾವು ಮಾಡ್ಕೊಳ್ಬೋದು. ಬಟ್ ಯಾವುದೇ ಕಾರಣಕ್ಕೂ ನಾವು ಚಪಾತಿಯಂತೆ ಎಣ್ಣೆಯನ್ನು ಹಾಕಿ ಬೇಯಿಸಬಾರ್ದು. ಹಾಗೇನೆ ನೇರವಾಗಿ ಅದು ಕೆಂಡದಲ್ಲಿ ಬೇಯಬೇಕಂದ್ರೆ ಒಲೆ ಮೇಲೆ ಬೇಯಬೇಕು. ಅದಕ್ಕೆ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ. ಸ್ವಲ್ಪ ತುಪ್ಪ ಹಾಕಿ ನಾವು ಅದನ್ನ ತಿನ್ನುವಾಗ ತುಪ್ಪವನ್ನು ಹಾಕ್ಕೊಳ್ಬೋದು.
ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.